ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಮೃತಪಟ್ಟವರ ಎಲ್ಲರ ಲಿಸ್ಟ್ ಬಿಡುಗಡೆ ಆಗಿದೆ. ಬೇರೆ ಬೇರೆ ಊರಿನಿಂದ ಬೆಂಗಳೂರಿಗೆ ಬಂದವರು, ಕೆಲವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಇನ್ನು ಕೆಲವರು ಪೋಷಕರ ಜೊತೆಗೆ ಇಲ್ಲಿ ಬಂದಿದ್ರು. ಇಂಥವರ ದುರಂತ ಅಂತ್ಯ 11 ಜನರು ಸಾವನ್ನಪ್ಪಿದ್ದವರಿದ್ರಲ್ಲ, ಅವರ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದೆ. ಅಂದರೆ ಅವರ ಹೆಸರು, ಅವರ ವಯಸ್ಸು ಇದೆಲ್ಲವನ್ನ ಕೂಡ ಇಲ್ಲಿ ತಿಳಿಸಲಾಗಿದೆ. 20 ವರ್ಷದ ಭೂಮಿಕ್, 19 ವರ್ಷದ ಸಹನ, 32 ವರ್ಷದ ಪೂರ್ಣಚಂದ್ರ, 20 ವರ್ಷದ ವ್ಯಕ್ತಿ, ಅವರ ಹೆಸರು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇನ್ನು 19 ವರ್ಷದ ಚಿನ್ಮಯ್, ಹಾಗೆಯೇ 13 ವರ್ಷದ ದಿವ್ಯಾಂಶಿ, ಹಾಗೆಯೇ 20 ವರ್ಷದ ಶ್ರವಣ್, 29 ವರ್ಷದ ದೇವಿ, 17 ವರ್ಷದ ಶಿವಲಿಂಗ್, 33 ವರ್ಷದ ಮನೋಜ್, ಹಾಗೆಯೇ ಮಂಗಳೂರು ಮೂಲದ ಅಕ್ಷತಾ. ಈ 11 ಜನರು ಸಾವನ್ನಪ್ಪಿರೋದು. ಒಬ್ಬೊಬ್ಬರದ್ದು ಒಂದೊಂದು ಕತೆ. ಒಬ್ಬರು ಏನೋ TC ತೊಗೊಂಡು ಬರ್ತೀನಿ ಅಂತ ಮನೆಯಲ್ಲಿ ಹೇಳಿ ಬಂದಿದ್ರಂತೆ, ಇನ್ನೊಬ್ಬರು ಆಫೀಸಿಗೆ ಹೋಗ್ತೀನಿ ಅಂತ ಬಂದಿದ್ದಾರೆ, ಮತ್ತೊಬ್ಬರು ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತೀನಿ ಅಂತ ಬಂದಿದ್ದಾರೆ, ಇನ್ನು ಕೆಲವರು ಇಂಟರ್ವ್ಯೂ ಅಟೆಂಡ್ ಮಾಡಿ ಆನಂತರ ಇಲ್ಲಿಗೆ ಬಂದಿದ್ದಾರೆ, ಇನ್ನೊಬ್ಬರ ಮದುವೆ ಫಿಕ್ಸ್ ಆಗಿತ್ತಂತೆ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಕತೆ. ಆದರೆ ತುಂಬ ಮನೆಗಳಲ್ಲಿ ಈ 11 ಜನರ ಪೈಕಿ ಕೆಲವರು ಮನೆಗಳಲ್ಲಿ ಅವ್ರ ಪೋಷಕರುಗಳಿಗೆ ವಿಚಾರಣೆ ಗೊತ್ತಿಲ್ಲ. ನಮ್ಮ ಮಗನೂ ಹೋಗಿದ್ದಾರೆ, ನಮ್ಮ ಮಗಳೂ ಹೋಗಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಅವರೂ ಭಾಗಿಯಾಗ್ತಿದ್ದಾರೆ, ಇದ್ಯಾವುದರ ಅರಿವೇ ಇಲ್ಲ ಪಾಪ. TV ನೋಡಿ ಯಾಕೆ ಇಷ್ಟು ಜನ ಸೇರ್ತಾರೆ, ಯಾಕೆ ಹಿಂಗೆ ಹೋಗ್ತಾ ಇದ್ದಾರೆ ಅಂತ ಮಾತನಾಡಿದ್ದಾರೆ. ಆದರೆ ಅವರ ಮನೆಯವರೇ ಹೋಗಿದ್ದಾರೆ ಅನ್ನೋದು ಈ ಥರ ಡೆತ್ ಆಗಿದೆ ಅಂತ ಅವರಿಗೆ ಫೋನ್ ಹೋದ ನಂತರವೇ ಗೊತ್ತಾಗಿದೆ. ಇನ್ನು ಕೆಲವರು ಪೋಷಕರ ಜೊತೆಗೆ ಹೋಗಿದ್ದಾರೆ, ಆದರೆ ಪೋಷಕರು ಉಳ್ಕೊಂಡಿದ್ದಾರೆ, ಅವ್ರು ಮಾತ್ರ ಡೆತ್ ಆಗಿದ್ದಾರೆ. ಇದಂತೂ ಇನ್ನೂ ದುರಂತ. ಹೋಗುವಾಗ ಎಲ್ಲ ಖುಷಿ ಖುಷಿಯಿಂದ ಹೋದವರು ಬರುವಾಗ ಒಬ್ಬರನ್ನ ಕಳ್ಕೊಂಡು ಬರೋದಿದೆಯಲ್ಲ, ನಿಜವಾಗ್ಲೂ ಅದು ಆಘಾತ. ಇಡೀ ಕುಟುಂಬಸ್ಥರೆಲ್ಲರೂ ಈಗ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಯಾರೂ ಕೂಡ ಈ ಥರ ಆಗತ್ತೆ ಅನ್ನೋದನ್ನು ಭಾವಿಸಿ ಇರಲಿಲ್ಲ. ಎಲ್ಲವೂ ಚೆನ್ನಾಗಿದ್ದಿದ್ರೆ ನಿನ್ನೆ ಇಡೀ ದಿನ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಇವತ್ತು ಆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇರ್ತಿದ್ರು. ಆದರೆ ಆ ಕಾರ್ಯಕ್ರಮದ ಹೆಸರಿನಲ್ಲಿ ಆದಂಥ ಈ ದುರಂತವನ್ನು ಮರೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ಕೆಲವರು ಬೆಂಗಳೂರಿನಲ್ಲಿ ಈಗ ತಾನೇ ಕೆಲಸ ಮಾಡ್ತಾಯಿದ್ರು, ಕೆಲಸಕ್ಕೆ ಸೇರ್ಪಡೆ ಆಗಿದ್ರು, ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು, ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ರು. ಆದರೆ ಈ ಥರದೊಂದು ದುರಂತ ಸಂಭವಿಸಿರೋದು ಅವರ ಕುಟುಂಬಸ್ಥರಿಗೆ ತೀರಾ ನೋವು ತರಿಸಿದೆ. ನೋಡಿ, 11 ಜನರ ಸಾವಾಯ್ತಲ್ಲ, ಈ 11 ಜನರ ಸಾವಿಗೆ ಕಾರಣ ಏನಿರಬಹುದು ಅನ್ನೋದು ಚರ್ಚೆ ಆಗ್ತಿರೋದು. ಒಬ್ರೊಬ್ರು ಒಂದೊಂದು ಕಾರಣ ಹೇಳ್ತಿದ್ದಾರೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ರಿಯಲ್ ಆಗಿ ಏನಾಯಿತು, ಯಾಕೆ ಈ ಥರದೊಂದು ದುರಂತ ಸಂಭವಿಸ್ತು, ಇದರ ಕಾರಣಗಳನ್ನು ನೋಡ್ತಾ ಹೋದಾಗ ಆತುರದ ನಿರ್ಧಾರವೇ ಈ 11 ಜನರ ಸಾವಿಗೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಎಂಥವ್ರಿಗಾದ್ರೂ ಹುಟ್ಟುಬಿಡುತ್ತೆ. ಅಧಿಕಾರಿಗಳ ಮಾತಿಗೆ ಸರ್ಕಾರದ ನಾಯಕರುಗಳು ಕಿವಿನೇ ಕೊಡಲಿಲ್ಲ. ಅಧಿಕಾರಿಗಳು ಹೇಳಿದ್ನ ಸರ್ಕಾರ ಕೇಳಲಿಲ್ಲ. ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಆಟಗಾರರಿಗೆ ಸನ್ಮಾನ, ಯಾವುದೇ ಕಾರಣಕ್ಕೂ ರ್ಯಾಲಿ ಬೇಡ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ಬಿಟ್ಟು, ಆಗಲ್ಲ ಬೇಡ ಇದು ರಿಸ್ಕ್ ಇದೆ ಅಂತ. ಆದ್ರೂ ಕಾರ್ಯಕ್ರಮ ಮಾಡಿ ಕ್ರಿಕೆಟರ್ಸ್ ಬಳಿ ಸೆಲ್ಫಿಯನ್ನ ತೆಗೆದುಕೊಳ್ಳೋದಕ್ಕೆ ಮುಗಿ ಬೀಳ್ತಾರೆ. ಸಚಿವರ, ಶಾಸಕರ, ಅಧಿಕಾರಿಗಳ ಕುಟುಂಬದವರಿಂದ ಸೆಲ್ಫಿಯನ್ನ ತೆಗೆದುಕೊಳ್ಳಲಾಗತ್ತೆ. ಜನಪ್ರತಿನಿಧಿಗಳ ಕುಟುಂಬಸ್ಥರ ಸೆಲ್ಫಿಗೆ ಭಾರಿ ವಿರೋಧ ವ್ಯಕ್ತಪಡಿಸ್ತಾರೆ. ಅಮಾಯಕರ ಸಾವಿಗೆ ಸರ್ಕಾರ ಕಾರಣ ಅಂತ ವಿಪಕ್ಷಗಳಿಂದ ಗಂಭೀರವಾದಂಥ ಆರೋಪ ಮಾಡಲಾಗ್ತಾ ಇದೆ. ಬಿಜೆಪಿ ಮತ್ತು JDS ನಾಯಕರಿಂದ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಏನು ಕಾರಣ ಅಂತಂದ್ರೆ, ಮೊದಲೇ ಅಧಿಕಾರಿಗಳು ಹೇಳ್ಬಿಡ್ತಾರೆ ಬೇಡ ಇದು ರಿಸ್ಕಿ ಇದೆ, ಸಮಸ್ಯೆ ಆಗತ್ತೆ, ಭದ್ರತೆ ಸಮಸ್ಯೆ ಆಗ್ಬಿಡತ್ತೆ. ಯಾಕಂದ್ರೆ ಅವತ್ತು ಕಪ್ಪು ಗೆದ್ದಿದ್ದ ರಾತ್ರಿ ಬೆಳಗಿನ ಜಾವ 5 ಗಂಟೆ ತನಕ ಪಟಾಕಿ ಹೊಡೆದಿದ್ದಾರೆ. ನೀವು ನಂಬ್ತೀರ, ಬೆಂಗಳೂರಿನಲ್ಲಿ ಸುಮಾರು 50 ಲಕ್ಷ ಪಟಾಕಿಯನ್ನು ಹೊಡೆದಿದ್ದಾರೆ. ಅಷ್ಟರ ಮಟ್ಟಿಗೆ ಎಂಜಾಯ್ ಮಾಡಿದ್ದಾರೆ. ಒಂದು ಕಡೆ ಚಾಕು ಇರಿತ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ. ರಾತ್ರಿನೇ ಫ್ಯಾನ್ಸನ್ನು ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ. ರಾತ್ರಿ ಆನ್ ಡ್ಯೂಟಿಯಲ್ಲಿದ್ದರು ಪೊಲೀಸರು. ಬೆಳಗ್ಗೆ 5 ಗಂಟೆ ತನಕ ಡ್ಯೂಟಿಯಲ್ಲೇ ಇರಬೇಕಾಗಿತ್ತು. ಯಾಕಂದರೆ RCB ಕಪ್ ಗೆದ್ದಿದೆ ಅಂತ ಫ್ಯಾನ್ಸ್ ಹಾವಳಿ ಹಂಗಿತ್ತು. ವೀಲಿಂಗು, ಸೌಂಡು, ಇನ್ನೊಂದು ಮತ್ತೊಂದು. ನೆಕ್ಸ್ಟ್ ಡೇ 10 ಗಂಟೆ ಅಷ್ಟೊತ್ತಿಗೆಲ್ಲ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಅಂತ ಹೇಳಿಬಿಡ್ತಾರೆ. ಮತ್ತೆ ಪೊಲೀಸರು ಅದಕ್ಕೆ ಅಲರ್ಟ್ ಆಗಬೇಕಾಗಿತ್ತು. ಸಿಬ್ಬಂದಿಯ ಕೊರತೆ ಅನ್ನೋದಿತ್ತು. 2.5 ಲಕ್ಷ ಜನ ಸೇರಿದ್ದಾರೆ ಅಂದರೆ
ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಜನ ಇದ್ದಾರೆ, ಅದರಲ್ಲೆಲ್ಲ ನೈಟ್ ಡ್ಯೂಟಿ ಮಾಡಿದವರೇ ಸುಮಾರು ಜನ ಇದ್ದಾರೆ. ಹೆಂಗೆ ಭದ್ರತೆ ಕೊಡೋಕ್ಕಾಗತ್ತೆ, ಹೆಂಗೆ ಸೆಕ್ಯೂರಿಟಿ ನೋಡ್ಕೊಳಕ್ಕಾಗತ್ತೆ? ವಿಧಾನಸೌಧದ ಮೆಟ್ಟಿಲ ಮೇಲೆ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತಾ? ಅಲ್ಲಿರುವಂಥ ಕ್ರಿಕೆಟರ್ಸ್ಗಳಿಗೂ ಕೂಡ ಥ್ರೆಟ್ನಿಂಗ್ ಅನ್ನೋದು ಇತ್ತು. ಆದರೂ ಕೂಡ ಭದ್ರತೆ ಅನ್ನೋದನ್ನು ತಲೆಗಿಟ್ಕೊಳ್ದೆ ಕಾರ್ಯಕ್ರಮವನ್ನು ಜಾಮ್ ಜೂಮ್ ಅಂತ ಮಾಡಿಬಿಟ್ರು. ಏನಕ್ಕೆ? ಇವ್ರ ಮೈಲೇಜ್ ತಗೊಳಕ್ಕೆ. ಎಲ್ಲಿ ಹೋಯ್ತು ಈಗ ಮೈಲೇಜು? ನೆಸೆಸಿಟಿನೇ ಇರಲಿಲ್ಲ. ನೀವು ಫೋಟೋವನ್ನು ಗಮನಿಸ್ತಾ ಇದ್ದೀರಾ? ಆ ಫೋಟೋದಲ್ಲಿ ಅದನ್ನ ಯಾರಾದರೂ ವೇದಿಕೆ ಅಂತ ಕರೀತಾರ? ಊರ ಕಡೆಯಲ್ಲಿ ಮಾಡುವ ಮದುವೆ ಮನೆನೇ ಎಷ್ಟೋ ಚೆನ್ನಾಗಿರತ್ತೆ. ಫ್ಯಾಮಿಲಿ ಅವ್ರು ಮಾತ್ರ ವೇದಿಕೆ ಮೇಲೆ ಇರಬೇಕು ಅಂತ ಹೇಳಿ ಕೂರಿಸ್ತಾರೆ ಊರ ಕಡೆ ಮದುವೆಯಲ್ಲಿ. ಇಲ್ಲಿ ಯಾರಿದ್ದಾರೆ, ಯಾರಿಲ್ಲ, ಸನ್ಮಾನ ಯಾರಿಗೆ ಮಾಡಿದ್ರು, ಯಾರಿಗೆ ಮಾಡಲಿಲ್ವೋ, ಯಾರು ಕೂತಿದ್ರು, ಯಾರು ನಿಂತಿದ್ರು, ಯಾರಿಗೆ ಶಾಲ್ ಹೊಚ್ಚಿದ್ರು, ಏನೂ ಗೊತ್ತಾಗಲಿಲ್ಲ. ಜೊತೆಗೆ CM ಸೇರಿದಂತೆ ಕೆಲವು ಸಚಿವರುಗಳು ಮನೆಯಿಂದ ಅವ್ರ ಕುಟುಂಬಸ್ಥರನ್ನು ಕರ್ಕೊಂಡು ಬಂದಿದ್ರು. ಮಗ, ಮೊಮ್ಮಗ, ಸಹೋದರಿ, ಸಹೋದರ ಅವಶ್ಯಕತೆಗೆ ಇರಲಿಲ್ಲ. ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವ ಗೀಳಿಗೆ ಇವ್ರು ಕಾರ್ಯಕ್ರಮ ಮಾಡಿದ್ರ ಅನ್ನೋದೊಂದು ಪ್ರಶ್ನೆ. ಈ ಥರದೊಂದು ಕಾರ್ಯಕ್ರಮ ಮಾಡಲೇಬೇಕು ಅನ್ನೋದಾಗಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಬಂದು ಸನ್ಮಾನ ಮಾಡ್ಬೋದಿತ್ತು. ಅದಕ್ಕೆ ಅಂತಾನೆ ಅಲ್ವಾ ಸ್ಟೇಡಿಯಂ ಇರೋದು. ಅಲ್ಲೇ ಇದೇ CM, ಇದೇ DCM, ಇದೇ ರಾಜ್ಯಪಾಲರು ಸನ್ಮಾನ ಮಾಡ್ಬೋದಿತ್ತು. ಹೋಗ್ಲೇ ಪ್ಯಾಲೇಸ್ ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದಿತ್ತು. ದೊಡ್ಡ ದೊಡ್ಡ ಗ್ರೌಂಡ್ಗಳು ಯಾವ್ದಿದೆ ಅದನ್ನು ವ್ಯವಸ್ಥೆ ಮಾಡ್ಬೋದಿತ್ತು. ಯಾವುದನ್ನು ಮಾಡಲಿಲ್ಲ. ಜನ ಮುಂದೆ ಬಿಸಿಲಲ್ಲಿ ಮಳೆಯಲ್ಲಿ ನಿಂತ್ಕೊಂಡಿದ್ರು. ಮರದಲ್ಲಿ ನೇತಾಡ್ತಾ, ಪ್ರತಿಮೆಯಲ್ಲಿ ತೇಲಾಡ್ತಾ, ಎಲ್ಲ ಕಡೆ ನೋವು ಮಾಡಿಕೊಂಡು ಕಾಲು ತುಳಿಸ್ಕೊಂಡು ನಿಂತಿದ್ರು. ಇವ್ರ ಫ್ಯಾಮಿಲಿ ಸಮೇತ ವೇದಿಕೆ ಮೇಲೆ ನಿಂತು ಯಾವುದು ಅವರ ವೈಯಕ್ತಿಕ ಕಾರ್ಯಕ್ರಮದಂತೆ CM ಅಥವಾ DCM ಕುಟುಂಬಸ್ಥರ ಮದುವೆಯೋ ಆರತಕ್ಷತೆಯೋ ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋಕ್ಕೆ ಹೊರಟರು. ಇದರ ಅವಶ್ಯಕತೆ ಇರಲಿಲ್ಲ ಅನ್ನುವ ವಿಚಾರ. ಸಚಿವರ, ಶಾಸಕರ, ಅಧಿಕಾರಿಗಳ ಕುಟುಂಬಸ್ಥರಿಂದ ಸೆಲ್ಫಿಗೆ ಮುಗಿಬಿದ್ದು ಬಿಡ್ತಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅಲ್ಲಿ ಸನ್ಮಾನ ಮಾಡ್ಕೊಳ್ಳೋಕ್ಕೆ ಬಂದಿದ್ದಂಥ ಕ್ರಿಕೆಟರ್ಸ್ಗೂ ಒಂದು ಕ್ಷಣ ಅಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗಲಿಲ್ಲ. ಯಾರನ್ನು ಮಾತಾಡಿಸಿದ್ರು, ಅಲ್ಲಿ ಇನ್ನೇನೇನಾಯಿತೋ ಏನೂ ಗೊತ್ತಾಗಿಲ್ಲ. ಇದು ಭದ್ರತಾ ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಅತಿ ದೊಡ್ಡ ವೈಫಲ್ಯ. ತರಾತುರಿಯಲ್ಲಿ ಈ ಕಾರ್ಯಕ್ರಮ ಮಾಡುವ ಅವಶ್ಯಕತೆಯೇ ಇರಲಿಲ್ಲ. ಈ ಕಾರ್ಯಕ್ರಮ ಮಾಡಲೇಬೇಕು ಅನ್ನೋದು RCB ಅಭಿಮಾನಿಗಳ ಕನಸು ಆಗಿತ್ತು, ಬೇಡಿಕೆನೂ ಆಗಿತ್ತು. ಆದರೆ ಅದಕ್ಕೆ ಒಂದು ಪಕ್ಕ ಪ್ಲಾನ್ ಮಾಡ್ಕೊಳ್ಬಹುದಿತ್ತು. 2 ದಿನ ಟೈಮ್ ತಗೊಂಡು, 3 ದಿನ ಟೈಮ್ ತೆಗೆದುಕೊಂಡು, 1 ವಾರ ಟೈಮ್ ತೆಗೆದುಕೊಂಡು ಕಾರ್ಯಕ್ರಮವನ್ನು ಅರೇಂಜ್ ಮಾಡಬಹುದಿತ್ತು. ಇಷ್ಟು ವರ್ಷಾಗಿ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೆ ಈ ಸರ್ಕಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗೆಲ್ಲವೂ ಗೊತ್ತಾಗ್ತಿರೋದು ಸರ್ಕಾರದ ವೈಫಲ್ಯ, ತೆಗೆದುಕೊಂಡಂಥ ಕೆಲವೊಂದಷ್ಟು ದುಡುಕಿನ ಆ ಥರದ ನಿರ್ಧಾರ. ಯಾಕಷ್ಟು ಅರ್ಜೆನ್ಸಿ ಇತ್ತು, ಯಾಕಷ್ಟು ತರಾತುರಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಮುಗಿಸ್ಬೇಕು ಅನ್ನೋ ಗೀಳಿಗೆ ಹೋಗ್ಬಿಟ್ರು ಅಂತ? ನಿಧಿ, ನಿನ್ನೆ ನಡೆದಂತ ಒಂದು ಪ್ರಕರಣ ಅಂದ್ರೆ ಕಾಲ್ ತುಳಿತ ಪ್ರಕರಣಕ್ಕೆ ಹೊಣೆ ಯಾರು ಎಂಬ ಪ್ರಶ್ನೆ ಈಗ ಶುರುವಾಗಿರುವಂತದ್ದು. IPL ಫೈನಲ್ ಪಂದ್ಯಾವಳಿಯಲ್ಲಿ RCB ಟೀಮ್ ಗೆದ್ದ ಮೇಲೆ ಅವ್ರಿಗೆ ಸನ್ಮಾನ ಮಾಡಬೇಕು ಅನ್ನೋದು ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಬಯಸಿತ್ತು. ಅದರಂತೆ ಸನ್ಮಾನ ಕಾರ್ಯಕ್ರಮಕ್ಕೆ ಎಲ್ಲವನ್ನ ಏರ್ಪಾಡು ಮಾಡಲಾಗಿತ್ತು. ಆದ್ರೆ ಕಡಿಮೆ ಅವಧಿಯಲ್ಲಿ ತೆಗೆದುಕೊಂಡಂತ ಒಂದು ನಿರ್ಧಾರ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಯ್ತು ಅನ್ನೋದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದು ವಿಪಕ್ಷಗಳ ಒಂದು ಕೆಂಗಣ್ಣಿಗೂ ಗುರಿಯಾಗಿರುವಂತದ್ದು. ಅಂದ್ರೆ 10:30ಯಿಂದ 11 ಗಂಟೆವರೆಗೆ ಕಾರ್ಯಕ್ರಮದ ರೂಪುರೇಷೆಗಳನ್ನ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಬಂದೋಬಸ್ತು ಯಾವ ರೀತಿ ಮಾಡಬೇಕು ಅನ್ನೋದು ನಿಭಾಯಿಸುವಲ್ಲಿ ಯಾರು ವಿಫಲ ಆಗಿದ್ದಾರೆ ಅನ್ನೋದು ಈಗ ಉಳಿದಿರುವಂತಹ ಒಂದು ಪ್ರಶ್ನೆ. ಒಂದು ಕಡೆ ರಾಜ್ಯ ಸರ್ಕಾರದ ಅಥವಾ ಅಧಿಕಾರಿಗಳ ಅಂತ. ಕೆಲವೊಂದು ಕಡೆ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಒಂದು ಮಾಹಿತಿ ಕೊಡ್ತಾರೆ. ಅಂದ್ರೆ ಇರುವಂತಹ ಕಾರ್ಯಕ್ರಮಗಳಲ್ಲಿ ಈ ರೀತಿ ಒಂದು ಕೊಂಚ ಬದಲಾವಣೆ ಮಾಡ್ಕೊಳ್ಬೇಕು. ಏಕಾಏಕಿ ಈ ರೀತಿ ಅಭಿಮಾನಿಗಳು, ಪ್ರೇಕ್ಷಕರು, ಜನರು ಸಾಕಷ್ಟು ಜಮಾಯಿಸ್ತಾರೆ, ಹಾಗಾಗಿ ನಿಭಾಯಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಮಾಹಿತಿಯನ್ನ ರಾಜ್ಯ ಸರ್ಕಾರದ ನಾಯಕರಿಗೂ ಕೊಡ್ತಾರೆ. ಆದ್ರೆ ರಾಜ್ಯ ಸರ್ಕಾರದ ನಾಯಕರು ಯಾಕೆ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ಅನ್ನೋದು ಪ್ರಶ್ನೆ ಈಗ ಇರುವಂತದ್ದು. ಅಷ್ಟೊಂದು ಸಾವಿರಾರು ಜನರು ಬರ್ತಾರೆ ಎಂಬ ನಿರೀಕ್ಷೆ ಇದ್ದಕ್ಕೂ ಕೂಡ ಅಲ್ಲಿ ನೀವು ಬಂದೋಬಸ್ತ್ ಯಾಕೆ ಮಾಡ್ಲಿಲ್ಲ, ಪೊಲೀಸರನ್ನ ಯಾಕೆ, ಸಿಬ್ಬಂದಿಗಳನ್ನ ಯಾಕೆ ನಿಯೋಜಿಸಲಿಲ್ಲ, ಬಂದಂತ ಜನಸಾಗರವನ್ನ ಕಂಟ್ರೋಲ್ ಮಾಡೋಕೆ ಯಾಕೆ ಆಗೋದಿಲ್ಲ? ಆಗಿದ್ದಂತ ಸಂದರ್ಭದಲ್ಲಿ ಇಷ್ಟೊಂದು ಕಾಲ್ ತುಳಿತದ ಪ್ರಕರಣಗಳ 11 ಸಾವುಗಳು ಯಾಕೆ ಆಯ್ತು ಅನ್ನೋದು ಈಗ
ಅದಕ್ಕೆ ಹೊಣೆ ಯಾರು ಎಂಬ ಪ್ರಶ್ನೆಯನ್ನ ವಿಪಕ್ಷಗಳು ಸರ್ಕಾರದ ಮುಂದಿಟ್ಟಿದೆ. ಇದು ಸಾಮಾನ್ಯವಾಗಿ ಜನರ ಪ್ರಶ್ನೆ ಕೂಡ ಆಗಿರುವಂತದ್ದು. ಅಂದ್ರೆ ಬಂದೋಬಸ್ತ್ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ಯಾಕೆ ಬೇಕಿತ್ತು ಇದೆಲ್ಲ ವ್ಯವಸ್ಥೆ, ಈ ಅವ್ಯವಸ್ಥೆ ಯಾಕೆ ಆಗ್ಬೇಕಿತ್ತು ಅನ್ನೋದು ಈಗ ಪ್ರಶ್ನೆ ಉಂಟಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆಗಳು ಶುರುವಾಗಿರುವಂತದ್ದು ನೀತಿ. ಅದು ಒಂದು ಕಡೆ ವಿಧಾನಸೌಧದ ಮುಂಭಾಗ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಏನು ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು, ಆ ಗ್ರ್ಯಾಂಡ್ ಸ್ಟೆಪ್ ಕಾರ್ಯಕ್ರಮದಲ್ಲಿ ಸಚಿವರು ಸೇರಿದಂತೆ ಕೆಲ ಶಾಸಕರು ಹಾಗೂ ಅಧಿಕಾರಿಗಳ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದೆಯಾ ಎಂಬ ಸ್ಪಷ್ಟನೆ ನಿನ್ನೆ ಸಿಕ್ಕಿತಂತದ್ದು. ಅಂದ್ರೆ ಆಟಗಾರರು ಬಂದಂತ ಸಂದರ್ಭದಲ್ಲಿ ಸರ್ಕಾರದ ನಿಯಮಾವಳಿಗಳನ್ನ ಗಾಳಿಗೆ ತೂರಿದ್ರು ಅನ್ನೋದು ಸ್ಪಷ್ಟವಾಗಿರುವಂತದ್ದು. ಅಂದ್ರೆ ಪ್ರೋಟೋಕಾಲ್ ಪ್ರಕಾರ ಅದೇ ವೇದಿಕೆಯಲ್ಲಿ ಯಾರ್ಯಾರು ಇರಬೇಕು ಅನ್ನೋದು ಒಂದು ಆ ನಿಯಮಾವಳಿಗಳು ಇರುತ್ತೆ. ಆ ಸಂದರ್ಭದಲ್ಲಿ ಶಾಸಕರ ಮಕ್ಕಳು, ಕೆಲ ಮಕ್ಕಳುಗಳು, ಆ ಕುಟುಂಬಸ್ಥರು, ಸಚಿವರ ಕುಟುಂಬಸ್ಥರು, ಅಧಿಕಾರಿಗಳ ಕುಟುಂಬಸ್ಥರಿಗೆ ಯಾಕೆ ಅವಕಾಶ ಮಾಡಿಕೊಡ್ಬೇಕಿತ್ತು? ಜನಸಾಮಾನ್ಯರು ಆಚೆ ಸಾವಿರಾರು ಸಂಖ್ಯೆಯಲ್ಲಿ ಕಾಯುವಂತ ಸಂದರ್ಭದಲ್ಲಿ ಇವರಿಗೆ ಸೆಲ್ಫಿಗಳನ್ನ ಮತ್ತೆ ಆಟೋಗ್ರಾಫ್ಸ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಈ ಕಾರ್ಯಕ್ರಮ ಏರ್ಪಡಿಸಿದ್ರ ಅನ್ನೋದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಅಂದ್ರೆ ಫ್ಯಾಮಿಲಿಗೋಸ್ಕರ, ಅವರ ಕುಟುಂಬಸ್ಥರಿಗೋಸ್ಕರ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿತ್ತ? ಜೊತೆ ರಾಜ್ಯ ಸರ್ಕಾರ RCB ಕಪ್ ಗೆದ್ದ ಒಂದು ಕ್ರೆಡಿಟ್ ಅನ್ನ ರಾಜ್ಯ ಸರ್ಕಾರ ಪಡೆದುಕೊಳ್ಳೋದಕ್ಕೆ ಈ ಸಂಭ್ರಮಾಚರಣೆ ತರಾತುರಿಯಲ್ಲಿ ಮಾಡಬೇಕಿತ್ತ ಅನ್ನೋದು ಪ್ರಶ್ನೆ ಶುರುವಾಗಿರುವಂತದ್ದು. ಅದೇ ರೀತಿಯಾಗಿ ವಿಪಕ್ಷಗಳು ಕೂಡ ನಿನ್ನೆ ಏನು ಆಸ್ಪತ್ರೆ, ಬೋರಿಂಗ್ ಆಸ್ಪತ್ರೆ ಹಾಗೂ ವೈದ್ಯಕೀಯ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ವಿಪಕ್ಷಗಳ ನಾಯಕರು ಕೂಡ ಹೇಳ್ತಾ ಇದ್ರು, ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಮಾಡಿರುವಂತದ್ದು, ಸೂಕ್ತ ಬಂದೋಬಸ್ತ್ ಇಲ್ಲ, ಯಾರು ಹೊಣೆ ಇದಕ್ಕೆ? ಅಧಿಕಾರಿಗಳನ್ನ ಹೊಣೆ ಮಾಡೋದ ಅಥವಾ ಸರ್ಕಾರದ ನಾಯಕರನ್ನ ಈ ಹೊಣೆಗಾರಿಕೆಯನ್ನ ಮಾಡಬೇಕು? ಯಾರು ಈ ಹೊಣೆಗಾರಿಕೆಯನ್ನ ಒಪ್ಕೊಳ್ತಾರೆ ಎಂಬ ಪ್ರಶ್ನೆಗಳನ್ನ ಹೇಳ್ತಾ ಇರೋದು. ನ್ಯಾಯಾಂಗ ತನಿಖೆ ಆಗ್ಬೇಕು, ಉನ್ನತ ಮಟ್ಟದ ತನಿಖೆ ಆಗ್ಬೇಕು, ಯಾರಿದ್ದ ಲೋಪಗಳು ಆಯ್ತು, ಈ ಲೋಪಕ್ಕೆ ಕಾರಣರು ಯಾರು ಎಂಬ ತನಿಖೆ, ಸೂಕ್ತವಾದ ಒಂದು ತನಿಖೆ ಆಗ್ಬೇಕು. ಆಗ ಮಾತ್ರ ಮೃತರ ಕುಟುಂಬಕ್ಕೆ, ಮೃತರಿಗೆ ಒಂದು ಶಾಂತಿ ಸಿಗುತ್ತೆ. ನಾವು ಇದರ ವಿರುದ್ಧ ಇನ್ನಷ್ಟು ಹೋರಾಟ ಮಾಡ್ತೀವಿ, ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಇವತ್ತು ಸರ್ಕಾರದ ವಿರುದ್ಧ ವಿಪಕ್ಷಗಳು, ಅಂದ್ರೆ ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕರಾದಂತ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಒಂದು ಕಡೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ JDS ನಾಯಕರು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾರೆ. ಅಂದ್ರೆ ಈ ಎಲ್ಲ ಅನಾಹುತಗಳಿಗೆ ಕಾರಣ ಯಾರು ಎಂಬ ಪ್ರಶ್ನೆಯನ್ನ ಇಟ್ಟುಕೊಂಡು ಇವತ್ತು ಸರ್ಕಾರದ ವಿರುದ್ಧ ಚಾಟಿಯನ್ನ ಬೀಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ನೀತಿ. ಸ್ವಾಮಿ, ಕೆಲವು ತಿಂಗಳುಗಳ ಹಿಂದೆ ಅಲ್ಲು ಅರ್ಜುನ್ ಅವರ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಡೆತ್ ಆಗುತ್ತೆ, ಅಭಿಮಾನಿಯವರು ಸಾವನ್ನಪ್ತಾರೆ. ಸೊ ಆ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿದ್ದು, ಜೈಲಿಗೆ ಹಾಕಿದ್ದು, ಅದೆಲ್ಲ ಏನೆಲ್ಲ ಆಯ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇಲ್ಲಿ 11 ಡೆತ್ ಆಗಿದೆ. ಸೊ ಈಗ ಈ ತನಿಖೆ ಅನ್ನುವಂಥದ್ದು, ಅರೆಸ್ಟ್ ಅನ್ನುವಂಥದ್ದು, ಅಥವಾ ಈ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನ್ಯಾಯಾಂಗ ಹೋರಾಟ ಅನ್ನೋದು ಆಗ್ಲೇಬೇಕಲ್ವಾ ಸ್ವಾಮಿ? ಅದು ಹೇಗಾಗತ್ತೆ, ಯಾವಾಗ ಆಗತ್ತೆ? ಖಂಡಿತ ನಿತಿ. ಈಗಾಗ್ಲೇ ಕಾಲ್ತುಳಿತದ ಪ್ರಕರಣ ಆದ ಬಳಿಕ CM ಸಿದ್ದರಾಮಯ್ಯನವರು ಹೇಳಿದ್ರು, ಮ್ಯಾಜಿಸ್ಟ್ರೇಟ್ ಅವರ ನೇತೃತ್ವದಲ್ಲಿ ನಾವು ನ್ಯಾಯಾಂಗ ತನಿಖೆಯನ್ನ ಮಾಡ್ತೀವಿ ಅಂತ. ಆದ್ರೆ ವಿಪಕ್ಷಗಳು ಕೇಳ್ತಾ ಇರುವಂತದ್ದು, ನ್ಯಾಯಾಂಗ ತನಿಖೆ ಏನಕ್ಕೆ ಬೇಕು? ಸತ್ತವರ ಮೇಲೆ ನ್ಯಾಯಾಂಗ ತನಿಖೆ ಮಾಡಿ ಏನ್ ಸಾಧನೆ ಮಾಡ್ತೀರಿ ಅನ್ನೋದು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಮೊದಲೇ ಮುಂಜಾಗ್ರತೆ ವಹಿಸ್ಕೊಂಡಿದ್ರೆ ಈ ಸಾವುಗಳು ಆಗ್ತಾ ಇರ್ಲಿಲ್ಲ, ಈ ಅನಾಹುತ ಆಗ್ತಾ ಇರ್ಲಿಲ್ಲ. ಇದಕ್ಕೆ ಹೊಣೆ ಯಾರು ಎಂಬ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ ಸೂಕ್ತ ಬಂದೋಬಸ್ತ್ ಆಗ್ಬೋದು, ಆತುರವಾಗಿ ಮಾಡಿದಂತಹ ಕಾರ್ಯಕ್ರಮಗಳಾಗ್ಬೋದು, ಜೊತೆಗೆ ಸಾವಿನ ಪ್ರಕರಣಗಳು, ಸಾವು ಆದಂತ ಸಮಯದಲ್ಲೂ ಆ ಸಮಯದ ನಂತರದಲ್ಲೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೆಲೆಬ್ರೇಷನ್ ಮಾಡಿದ್ದು ಯಾಕೆ? ಇವರಿಗೆ ಮನುಷ್ಯತ್ವ ಇಲ್ಲ ಅನ್ನೋದು ವಿಪಕ್ಷ ನಾಯಕರುಗಳು ನೇರವಾಗಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಸಾವಿನ ಪ್ರಕರಣಗಳು ಅಲ್ಲಿ ಕಾಲ್ತುಳಿತ ಆದ ನಂತರವೂ ಕೂಡ ಇವರಿಗೆ ಆ ಸಂಭ್ರಮಾಚರಣೆ ಬೇಕಿತ್ತ ಎಂಬ ಪ್ರಶ್ನೆಯನ್ನ ಈಗ ಮುಂದಿಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ ಭದ್ರತಾ ಲೋಪನ ಅಥವಾ ಸರ್ಕಾರದ ನಿರ್ಧಾರನ, ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಹೊಣೆ ಆಗ್ತಾರೆ ಅನ್ನೋದು ಕೂಡ ಈಗ ಇರುವಂತ ಒಂದು ಪ್ರಶ್ನೆ. ಒಂದು ಕಡೆ ಕ್ರೆಡಿಟ್, ಈಗ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಾ ಇದ್ರು, ಇದು ಕ್ರೆಡಿಟ್ಗೋಸ್ಕರ ಮಾಡ್ಕೊಳ್ತಿದ್ದಂತ ಒಂದು ಸಂಭ್ರಮಾಚರಣೆ. ಅಂದ್ರೆ RCBನವರು ಕಪ್ ಗೆದ್ದಂತ ಸಂದರ್ಭದಲ್ಲಿ ಆ RCB ಕ್ರೆಡಿಟ್ ಅನ್ನ ತನ್ನ ಪಕ್ಷದ ಮೂಲಕ ಸಂಭ್ರಮಾಚರಣೆ ಮಾಡಿಸ್ಬೇಕಿತ್ತ ಎಂಬ ಪ್ರಶ್ನೆಯನ್ನ ಮುಂದಿಟ್ಟಿರುವಂತದ್ದು. ಅಂದ್ರೆ ಕ್ರೆಡಿಟ್ ವಾರ್ಗೋಸ್ಕರ ಇಷ್ಟೆಲ್ಲ ಅನಾಹುತ ಆಗಿದ್ದು, ಇದಕ್ಕೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆ ಎಂಬ ಆರೋಪವನ್ನ ಈಗ ವಿಪಕ್ಷಗಳ ನಾಯಕರು ಮಾಡ್ತಾ ಇರುವಂತದ್ದು. ಒಂದು ಕಡೆ ನೀವು ಹೇಳಿದ್ರಿ, ಅಲ್ಲು ಅರ್ಜುನ್ ಅವರ ಒಂದು ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಆನಂತರ
ಆ ತನಿಖೆ ಕೂಡ ಮಾಡಲು ಸಾಕಷ್ಟು ಒಂದು ಹೋರಾಟ, ಕಾನೂನು ಹೋರಾಟಗಳು ನಡೀತಿತ್ತು. ಆದ್ರೆ ಇಲ್ಲಿ ಯಾವ ಹೋರಾಟಗಳು ಮುಖ್ಯ ಅನ್ನೋದು ಇಲ್ಲಿ ಪ್ರಮುಖವಾದಂತ ಕಾರಣ. ಒಂದು ಈಗ ಮ್ಯಾಜಿಸ್ಟ್ರೇಟ್ ಮೂಲಕ ಒಂದು ನ್ಯಾಯಾಂಗ ತನಿಖೆ ಆದ್ರೆ ಅದಕ್ಕೆ ಹೊಣೆಗಾರಿಕೆಯನ್ನ ಯಾರು ಮಾಡ್ತಾರೆ? ಒಂದು ಅಧಿಕಾರಿಗಳನ್ನ ಮಾಡ್ತಾರಾ ಅಥವಾ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂತ ಅವ್ರನ್ನ ಮಾಡ್ತಾರ ಅನ್ನೋದು ಈಗ ಇರುವಂತ ಒಂದು ಪ್ರಶ್ನೆ. ಸೂಕ್ತ ಭದ್ರತೆಯನ್ನು ಒದಗಿಸುವಲ್ಲಿ ವಿಫಲ ಆಗಿದ್ದು ಯಾರು, ಅದಕ್ಕೆ ನಿರ್ದೇಶನ ಕೊಟ್ಟಿದ್ದು ಯಾರು ಎಂಬ ಪ್ರಶ್ನೆಗಳು ಈಗ ಶುರುವಾಗಿರುವಂತದ್ದು. ಹಾಗಾಗಿ ಈ ತನಿಖೆಯಲ್ಲಿ ಯಾರ ಮೇಲೆ ಒಂದು ಹೊಣೆಗಾರಿಕೆಯನ್ನು ವಹಿಸ್ತಾರೆ, ಇದಕ್ಕೆ ಸರ್ಕಾರ ಯಾವ ರೀತಿ ಒಂದು ಉತ್ತರ ಕೊಡುತ್ತೆ, ವಿಪಕ್ಷಗಳು ಯಾವ ರೀತಿ ಒಂದು ಹೋರಾಟವನ್ನ ಮಾಡಿ ಸರ್ಕಾರದ ಮೇಲೆ ಒಂದು ಒತ್ತಡ ಹಾಕ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅದು ಕಾದ್ ನೋಡ್ಬೇಕಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.